ನಾನು ಈ ಥರದ ಮದುವೆ ನೋಡೇ ಇಲ್ಲ. ಚೆನ್ನಾಗಿರುತ್ತೆ. ಇನ್ನೇನು ಸಾಹೇಬ್ರೆ ಹೇಳಾಯ್ತಲ್ಲ, ಇಲ್ಲೇ ಮಾಡೋಣ. ಆದರೂ ಅದಕ್ಕೆ ಅಂತ ಕೆಲವು ವ್ಯವಸ್ಥೆ ಮಾಡಬೇಕಲ್ಲ. ಹೌದೌದು, ಮದುವೆ ಅಂದಮೇಲೆ ಹಾಗೆ ಹೇಗೋ ಮಾಡೋಕ್ಕಾಗಲ್ವಲ್ಲ. ಅದೆಲ್ಲ ನಾನು ನೋಡ್ಕೊಳ್ತೀನಿ. ಇಲ್ಲ ಅಪ್ಪ, ಸರ್ ಯಾಕೆ ಅದನ್ನೆಲ್ಲ ಮಾಡಬೇಕು? ಸರ್ ನೀವೇನು ಮಾಡೋದು ಬೇಡ. ನಿಮಗೆ ತುಂಬ ಕೆಲಸ ಇರುತ್ತೆ ಸರ್. ಪ್ರತಿ ನಿಮಿಷಕ್ಕೂ ಶೆಡ್ಯೂಲ್ ಪ್ರಿಪೇರ್ ಆಗಿರುತ್ತೆ. ನಿಮಗೆ ಇದೆಲ್ಲ ಮಾಡೋಕ್ಕೆ ಟೈಮ್ ಸಿಗಲ್ಲ ಸರ್. ಅಷ್ಟೇ ಅಲ್ಲ, ನಮ್ಮಂಥವ್ರ ಮನೇಲಿ ಮದುವೆ ಅಂದರೆ ಸುಲಭನೇ ಅಲ್ಲ, ಮಾಡೋಕ್ಕೆ ತುಂಬಾ ಕೆಲಸ ಇರುತ್ತೆ. ಅದೆಲ್ಲ ನಿಮ್ಮಿಂದ ಮಾಡೋಕ್ಕಾಗಲ್ಲ. ಇಲ್ಲಿನ ಕೆಲಸಗಳು ಅಂತಂದರೆ ಯಾವ ಥರದ್ದು? ಎಣ್ಣೆ ಟಿನ್ಗಳು ತರೋದು, ಮಾರ್ಕೆಟ್ಗೆ ಹೋಗಿ ಖುದ್ದಾಗಿ ಚೆಕ್ ಮಾಡಿ ತರಕಾರಿಗಳನ್ನ ತರೋದು, ಹೂವು ಹಣ್ಣು ಪೂಜೆ ಸಾಮಾನುಗಳು ತರೋದು, ಇದೆಲ್ಲ ಸುಲಭವಾದ ಕೆಲಸ ಅಲ್ಲ ಸರ್. ನಿಜ ಸರ್, ನಮ್ಮ ಸೊಸೆ ಹೇಳ್ತಾ ಇರೋದು ನಿಜನೇ. ನಿಮ್ಮಂಥ ದೊಡ್ಡ ಮನುಷ್ಯರು ಇಂಥ ಕೆಲಸ ಮಾಡೋದೆಲ್ಲ ಸರಿಯಲ್ಲ ಸರ್. ಅದೆಲ್ಲ ನಾವು ನೋಡ್ಕೋತೀವಿ ಸರ್. ಸರಿ, ಹಾಗಾದರೆ ಮಾತುಕತೆ ಮುಗೀತಲ್ಲ, ನಾನು ಹೊರಡ್ತೀನಿ. ಸರಿ ಸಾಹೇಬ್ರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಅದರಲ್ಲೂ ನೀವು ನಮ್ಮ ಕಡೆಯಿಂದ ಬಂದಿದ್ದಂತೂ ತುಂಬಾ ಸಂತೋಷ ಆಯಿತು ಸರ್. ನಿಮ್ಮ ಮನೆಯವನಾಗಿ ಹೇಳ್ತಿದ್ದೀನಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ಬರ್ತೀನಿ. ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ? ಇನ್ನೂ ಏನಾಗ್ಬೇಕು ನನ್ನಿಂದ? ಇನ್ನೂ ಏನಾಗ್ಬೇಕು ನನ್ನಿಂದ? ನೀವು ಹೇಳಿದ ಮಾತು ಮೇಲೆ ಗೌರವ ಇಟ್ಟು ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ನಿಮಗೆ ಗೊತ್ತಲ್ವಾ ಸರ್, ನನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಂತ? ನಮ್ಮಂಥವ್ರ ಮನೇಲಿ ಮದುವೆ ಅಂದರೆ ಸುಲಭನೇ ಅಲ್ಲ, ಮಾಡೋಕೆ ತುಂಬಾನೇ ಕೆಲಸ ಇರುತ್ತೆ. ಅದೆಲ್ಲ ನಿಮ್ಮಿಂದ ಮಾಡೋಕ್ಕಾಗಲ್ಲ. ಏನಮ್ಮ ಇದು? ನಿನಗೋಸ್ಕರ ವ್ರತ ಮಾಡ್ತಾ ಇದ್ದೀನಿ ಆರ್ಯ. ನನ್ನ ಮನಸ್ಸಲ್ಲಿರೋ ಆಸೆ ಎಲ್ಲ ಈಡೇರ್ಲಿ ಅಂತ ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ಮಂದ, ನೀನು ಯಾವುದೋ ಯೋಚನೆಯಲ್ಲಿದ್ದೆ. ಸಾರಿ ಆರ್ಯ, ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲಮ್ಮ, ಪರವಾಗಿಲ್ಲ. ಏನಾಯ್ತು ಆರ್ಯ? ಏನು ಬೇಜಾರು? ಅನು ಮದುವೆ ನಿಶ್ಚಯ ಆಯ್ತಮ್ಮ. ಹೌದಾ? ನಾನೇ ನಿನ್ನ ಕೇಳಬೇಕು ಅಂತಿದ್ದೆ ಆರ್ಯ. ಆದರೆ ನೀನೇ ಹೇಳ್ತಿದ್ಯಲ್ಲ ನಿನ್ನ ಕಡೆ ಜವಾಬ್ದಾರಿ ಮುಗೀತು ಅಂತ, ಅದಕ್ಕೆ ಸುಮ್ಮನಾದೆ. ಇನ್ನೊಂದು ವಾರದಲ್ಲೇ ಮದುವೆ. ಈ ಮದುವೆ ಆದರೆ ಅವಳಿಗೆ ಒಳ್ಳೇದಾಗತ್ತಮ್ಮ. ಅನು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು? ನಿನ್ನ ಒಳ್ಳೇದ್ರ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀಯ ಆರ್ಯ? ಅಮ್ಮ, ದೀಪದ ಎಣ್ಣೆ ತಂದು ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಸಾಕಷ್ಟಿದೆ ಅಲ್ವಾ? ಈ ವ್ರತದಲ್ಲಿ ದೀಪ ಯಾವಾಗಲೂ ಉರಿತಾ ಇರಬೇಕು. ಇಲ್ಲ ಅಂದರೆ ನಿಮ್ಮ ಸಾಹೇಬ್ರಿಗೆ ಮಾಡ್ತಿರೋ ವ್ರತ ಪೂರ್ತಿ ಆಗಲ್ಲ. ಅಮ್ಮ, ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಆ ಬೆಟ್ಟದ ತಾಯಿ ಚಾಮುಂಡೇಶ್ವರಿ ನನ್ನ ಕೂಗನ್ನು ಯಾವಾಗ ಕೇಳಿಸ್ಕೊತಾಳೋ ನೋಡಬೇಕು.
ಮೀರಾ, ಯಾ ಸರ್. ಬರೋ ವಾರದಲ್ಲಿರೋ ಎಲ್ಲ ಮೀಟಿಂಗ್ಸ್ ಕ್ಯಾನ್ಸಲ್ ಮಾಡು. ಎಲ್ಲನಾ ಸರ್? ಯು ಮೀನ್ ಆಲ್ ಆಫ್ ದೆಮ್? ಯಾ, ಸರ್, ಸಿ ಎಮ್ ಜೊತೆ ಮೀಟಿಂಗ್ ಇದೆ. ಅದು ಕೂಡ. ಬಟ್ ಹೇಗೆ ಸರ್? 1 ವೀಕ್ ಅಂದರೆ ಇಟ್ ವಿಲ್ ಬಿ ರಿಯಲಿ ಡಿಫಿಕಲ್ಟ್ ಟು ಮ್ಯಾನೇಜ್. I know it is difficult, Meera. But I know it's not impossible. I know you will. You will manage it. ಸರ್, ಐಲ್ ಬಿ ಗ್ಲ್ಯಾಡ್ ಟು ಡೂ ಇಟ್. ಬಟ್ ಕ್ಲೈಂಟ್ಸ್ಗೆಲ್ಲ ನೀವಿರಲ್ಲ ಅಂತ ಇನ್ಫಾರ್ಮ್ ಮಾಡೋದಾ? ಅದರ ಅವಶ್ಯಕತೆ ಇಲ್ಲ ಮೀರಾ. ಎಮರ್ಜೆನ್ಸಿ ಇದ್ದರೆ ಜಸ್ಟ್ ಕಾಲ್ ಮೀ. ಬಟ್ ಸರ್, ಜೆಂಡೆ, ಕಮಲಮ್ಮ 4 ಜನ, ವಿಜಯ್ ವಿಜಯ್ 1 2 3. ಸುಬ್ಬು, ಆ ದೇವ್ರಿಗೆ ಯಾಕೆ ಇನ್ನೂ ಹಿಂಸೆ ಕೊಡ್ತಾ ಇದೆಯಾ? ಕೇಳಿದನ್ನೆಲ್ಲ ಕೊಡ್ಲಿಲ್ವಾ? ಬಾಯ್ಲಿ. ಅಲ್ಲ ಕಣೆ, ಕೇಳಿದ್ದೆಲ್ಲ ಸಿಕ್ಕಿದ್ಮೇಲೆ ಆ ದೇವ್ರನ್ನೇ ಮರ್ತ್ಬಿಟ್ಟಿಯಲ್ಲಿ. ಅವನೇನು ಕೊರಿಯರ್ ಬಾಯ? ನೀವು ಚೆನ್ನಾಗಿ ಹೇಳಿದ್ರಿ, ನಂಗೇನು ಅಷ್ಟು ಬುದ್ಧಿ ಇಲ್ವಾ? ದೇವ್ರಿಗೂ ಸ್ವಲ್ಪ ವಿಶ್ರಾಂತಿ ಇರಲಿ ಅಂತ ಹೇಳಿದೆ. ಯಾರ್ಯಾರು ಕರಿಬೇಕು ಅಂತ ಪಟ್ಟಿ ಆಗ್ತಿದೆ, ನೀನು ಏನು ನೋಡು. ಕಸಮ್ಮ, ಯಾರೇ ಇದು? ಸರಿಯಾಗೋದು ಕುಸುಮ. ಓ, ಕುಸುಮನ? ವಯಾಜಯ? ಅದು ವಿಜಯಶ್ರೀ ಅವರೇನೆ? ವಿಜಯಕ್ಕ. ನೀನಾ? ನಿನ್ನ ಬರವಣಿಗೆನಾ? ಜೈ ಭುವನೇಶ್ವರಿ. ಅಯ್ಯೋ, ಭುವನೇಶ್ವರಿ ಅಂದಾಗ ನೆನಪಾಯ್ತು, ರಾಜೇಶ್ವರಿ ಅವ್ರನ್ನ ಕರಿಬೇಕು. ಯಾರು? ಆ ದುಡ್ಡಿನ ದಿಮಾಗ್ ತೋರಿಸ್ತಾಳಲ್ಲ ಅವಳ? ದಯವಿಟ್ಟು ಬೇಡ. ಎಷ್ಟೇ ಚೆನ್ನಾಗಿ ಮಾಡಿದ್ರು ಎಲ್ಲ ಕಡೆ ಬೆಟ್ಟು ತೋರಿಸ್ಬಿಟ್ಟೋಯ್ತಾಳೆ ಅಮ್ಮ. ಸರಿ, ರಾಜನ ಕೆಂಪಕ್ಕನ್ನು ಕರಿಬೇಕು. ಶಿರ್ಸಿಗೆ ಹೋಗಿ. ಆಯ್ತಿರೋದು ನಮ್ಮ ವಟಾರದಲ್ಲಿ ಮದುವೆ. ಬೆಂಗಳೂರಲ್ಲಿರೋರ್ನ ಕರಿಯೋಣ. ಮತ್ತೆ ಆಚೆ ಕಡೆ ಇರೋರು? ಅವ್ರಿಗೆ ಫೋನ್ ಮಾಡಿ ಹೇಳೋಣ. ಬೇಕಾದ್ರೆ ಇನ್ವಿಟೇಷನ್ನ ವಾಟ್ಸಪ್ ಮಾಡಿ ಅನುಕೇಳಿ ಕಳಿಸ್ಬಿಡೋಣ ಅಲ್ವಾನು? ಸರಿಯಪ್ಪ. ನಿಮ್ಮಿಷ್ಟ, ಏನಾರ ಮಾಡ್ಕೊಳ್ಳಿ.